ಇನ್ನು ಜನರ ದಾಹ ನೀಗಿಸುವ ಕಾವೇರಿ ತಾಯಿಗೆ ಇದೆಂತಹ ಗತಿ ಬಂತು. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಕಾವೇರಿ ಮಲಿನ ಆಗಿದೆ. ಮೈಸೂರಿನ ತ್ಯಾಜ್ಯದಿಂದ ಕರುನಾಡ ಜೀವ ನದಿಗೆ ಕಂಟಕ ಶುರುವಾಗಿದೆ. ಶುದ್ಧೀಕರಿಸದೆ ತ್ಯಾಜ್ಯ ನೀರು ಕಾವೇರಿ ನದಿಗೆ ಬಿಡ್ತಾ ಇದ್ದಾರೆ. ನಗುವನಹಳ್ಳಿ ಬಳಿ ಕಾವೇರಿ ನದಿ ಸೇರ್ತಾ ಇರುವ ಕೊಳಚೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಗುವನಹಳ್ಳಿ ಒಳಚರಂಡಿ ನೀರು ಕೈಗಾರಿಕಾ ತ್ಯಾಜ್ಯದಿಂದ ಕಾವೇರಿ ನದಿ ಕಲ್ಮಶವಾಗ್ತಾ ಇದೆ. ಅಪಾಯಕಾರಿ ಕೆಮಿಕಲ್ ಮಿಶ್ರಿತ ನೀರು ಕಾವೇರಿಯ ಮಡಿಲು ಸೇರ್ತಾ ಇದೆ. ಜೀವನದಿ ಕಲುಷಿತವಾಗ್ತಾ ಇದ್ರು. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿ ಕಾಲುವೆ ಹಳ್ಳದ ಮುಖಾಂತರ ನೀರು ಹರಿಸ್ತಿರುವ ಕಾವೇರಿ ಅವಲಂಬಿಸಿದ ಜನರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಚರ್ಮ ಕಾಯಿಲೆ, ಜಾಂಡೀಸ್ ಸೇರಿದ ಹಾಗೆ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಈಗ ಜನರನ್ನ ಕಾಡ್ತಾ ಇರುವಂಥದ್ದು. ಆದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಒಳಚರಂಡಿ ನೀರು, ಕೈಗಾರಿಕಾ ತ್ಯಾಜ್ಯ ಎಲ್ಲವೂ ಕೂಡ ನದಿ ಸೇರ್ತಾ ಇದೆ. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈಗ ಏನಾಗಿದೆ, ಈ ನೀರು ಬಂದು ಜನಕ್ಕೆ ತುಂಬಾ ತೊಂದರೆ ಆಯ್ತದೆ. ಎಲ್ಲ ಕಲುಷಿತ ನೀರು, ಎಲ್ಲಾದ್ರೂ ಜಾಂಡೀಸು ಮತ್ತೆ ಕೈ ಎಲ್ಲ ಒಂಥರ ಉರುಪೊಳಗೆ ಚರ್ಮ ಕಾಯಿಲೆ ಇವೆಲ್ಲ ಅನುಭವಿಸ್ತಾ ಇದಾರೆ. ಆಮೇಲೆ ನಾವು ರಾಜ್ಯ ಸರ್ಕಾರಕ್ಕೆ ಹೊಸಿ ಗಮನ ತಂದಿಲ್ಲ, ಅಧಿಕಾರಿಗಳಿಗೆಲ್ಲ ಮೆಮೊರಾಂಡಮ್ ಕೊಟ್ಟಿದ್ವಿ. ಸರ್, ಇಂಡಸ್ಟ್ರಿಯಲ್ ಏರಿಯಾದಿಂದ ಬರ್ತಾ ಇದೆ, ಇದು ಮೈಸೂರು ಇಂಡಸ್ಟ್ರಿಯಲ್ ಏರಿಯಾದಿಂದ ಈ ನೀರು ಬಂದು ಇಲ್ಲಿ ಕಾವೇರಿ ನದಿ ಸೇರ್ತದೆ. ಈ ನೀರು ಬೆಂಗಳೂರು, ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಎಲ್ಲ ಇದಕ್ಕೂ ಇದೇ ನೀರು ಕುಡಿಯಕ್ಕೆ ಹೋಗೋದು. ಇದು ಕಾವೇರಿ ನೀರು. ಹೌದು, ಶ್ರೀರಂಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.